2024ಕ್ಕೆ ಗುಡ್ ಬೈ ಹೇಳಿ 2025 ಜನ ವೆಲ್ಕಮ್ ಮಾಡಿದ್ದಾಯಿತು. ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಕೆಲವೊಂದಿಷ್ಟು ಮಂದಿ ಪಾರ್ಟಿ ಮಾಡಿದ್ರೆ ಇನ್ನೊಂದಿಷ್ಟು ಮಂದಿ ದೇವರ ಮೊರೆಯನ್ನ ಹೋಗಿದ್ರು. ನಗರದ ಒಂದೊಂದು ದೇವಸ್ಥಾನಗಳು ಕೂಡ ಇವತ್ತು ಭಕ್ತರಿಂದ ತುಂಬಿ ತುಳುಕಿತ್ತು. ದೊಡ್ಡ ಗಣೇಶನ ದೇವಾಲಯದಲ್ಲಿ ಜನಸಾಗರ. ಹೊಸ ವರ್ಷ, ಹೊಸ ಸಂಕಲ್ಪ, ಹೊಸ ಭರವಸೆ, ಹೊಸ ಬಯಕೆ, ಅದರ ಈಡೇರಿಕೆಗೆ ಭಕ್ತರ ಪ್ರಾರ್ಥನೆ. ಇಡೀ ವರ್ಷ ಚೆನ್ನಾಗಿರ್ಲಿ ಅಂತ ಪ್ರಾರ್ಥಿಸಿ ವರ್ಷದ ಮೊದಲ ದಿನ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ದೇಗುಲಕ್ಕೆ ಎಂಟ್ರಿ ಕೊಟ್ಟಿದ್ರು. ಯಾವುದೇ ವಿಘ್ನಗಳು ಈ ವರ್ಷ ಎದುರಾಗದಿರಲಿ ಅಂತ ಪ್ರಾರ್ಥಿಸಿದ್ರು. ಬೆಳಗ್ಗೆ 5 ಗಂಟೆಯಿಂದಲೇ ದೊಡ್ಡ ಗಣೇಶನಿಗೆ ಅಭಿಷೇಕ, ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಕನ್ನಡಿಗರೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಪೂರ್ತಿ ಎಲ್ಲರಿಗೂ ಆಯುರ ಆರೋಗ್ಯ, ಗಣೇಶ ಆಯುರ ಆರೋಗ್ಯವಾಗಿ ಕೊಟ್ಟು ಕಾಪಾಡಲಿ ಅಂತ. ಮಕ್ಕಳಿಗೆ ವಿದ್ಯಾ ಬುದ್ಧಿ ಆರೋಗ್ಯ. ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲೂ ಭಕ್ತವೃಂದ. ಇನ್ನು ಗವಿ ಗಂಗಾಧರೇಶ್ವರನ ಸನ್ನಿಧಿಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ನಿಂತಿದ್ದ ಭಕ್ತರು ಗಂಗಾಧರನ ದರ್ಶನ ಪಡೆದು ಪುನೀತರಾದ್ರು. ಉದ್ದುದ್ದ ಸಾಲಿದ್ರು ಗವಿ ಗಂಗಾಧರೇಶ್ವರನ ದರ್ಶನ ಪಡ್ಕೊಂಡ್ರು. ಕಾಡು ಮಲ್ಲಿಕಾರ್ಜುನ ದೇಗುಲದಲ್ಲೂ ಭಕ್ತ ಸಾಗರ. ಇನ್ನು ಮಲ್ಲೇಶ್ವರದಲ್ಲಿರೋ ಕಾಡು ಮಲ್ಲಿಕಾರ್ಜುನ ದೇಗುಲದಲ್ಲೂ ಭಕ್ತ ಸಾಗರವೇ ಕಂಡುಬಂತು. ವಿಶೇಷ ಪೂಜೆ, ಹೋಗಳಿಂದ ಶಿವನ ಆರಾಧನೆ ನಡೆಯಿತು. ಒಟ್ನಲ್ಲಿ ಹೊಸ ವರ್ಷವನ್ನ ಹೊಸದಾಗಿ ದೇವರ ಆಶೀರ್ವಾದದೊಂದಿಗೆ ಇವತ್ತು ನಗರದ ಬಹುತೇಕ ಜನ ಆರಂಭಿಸಿದ್ದಾರೆ. ಇಟ್ಟ ಗುರಿ ಈಡೇರ್ಲಿ, ವರ್ಷ ಇಡೀ ಸುಖ, ಶಾಂತಿ, ನೆಮ್ಮದಿಯಾಗಿರ್ಲಿ ಅಂತ ಪ್ರಾರ್ಥಿಸಿದ್ದಾರೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.